ನಟಿಯರು ಚಿತ್ರೀಕರಣದ ಸಮಯದಲ್ಲಿ ವಿಶೇಷವಾಗಿ ನಿಕಟ ದೃಶ್ಯಗಳನ್ನು ಮಾಡುವಾಗ ಅನೇಕ ತೊಂದರೆಗಳನ್ನು ಎದುರಿಸ್ತಾರೆ. ಈ ರೀತಿಯ ಘಟನೆಗಳು ಈಗ ಮಾತ್ರವಲ್ಲದೆ 70-80ರ ದಶಕದಲ್ಲಿಯೂ ಬಾಲಿವುಡ್ನಲ್ಲಿ ನಡೆದಿದೆ. ಅಂತಹ ಒಂದು ಕತೆ ಒಂದು ಚಿತ್ರದ ಸಮಯದಲ್ಲಿ ಸಂಭವಿಸಿದೆ. ಆ ಚಿತ್ರದಲ್ಲಿ ನಟಿ ಒಂದು ದೃಶ್ಯಕ್ಕಾಗಿ ತನ್ನ ಬಟ್ಟೆಗಳನ್ನು ಬಿಚ್ಚಬೇಕಾಯಿತು. ಆದರೆ ಅವಳು ತುಂಬ ಹೆದರ್ತಾ ಇದ್ಲು. ಈ ದೃಶ್ಯವನ್ನು ಹೇಗೆ ಮಾಡಬೇಕು ಅಂತ ಅವಳಿಗೆ ತಿಳಿದಿರಲಿಲ್ಲ. ನಂತರ ಆ ದೃಶ್ಯಕ್ಕಾಗಿ ನಟ ಅವಳಿಗೆ ಸಹಾಯ ಮಾಡಿದ. ಆ ನಟಿ ಸಿಮಿ ಗರೇವಾಲ್ ಮತ್ತು ನಟ ಶಶಿ ಕಪೂರ್. ಶಶಿ ಕಪೂರ್ ಅವರನ್ನ ತುಂಬ ಸುಂದರ ಮತ್ತು ಪ್ರಣಯ ಇಮೇಜ್ ಹೊಂದಿರುವ ನಾಯಕ ಅಂತ ಕರೆಯಲಾಗ್ತಾ ಇತ್ತು. ಶಶಿ ಕಪೂರ್ ಮತ್ತು ಸಿಮಿ ಗರೇವಾಲ್ ಸಿದ್ಧಾರ್ಥ ಚಿತ್ರದಲ್ಲಿ ಪರದೆಯನ್ನ ಹಂಚಿಕೊಂಡ್ರು. ಈ ಚಿತ್ರದಲ್ಲಿ ಒಂದು ದೃಶ್ಯ ಇತ್ತು. ಅದರ ಬಗ್ಗೆ ಅವರಿಗೆ ತುಂಬಾ ಅನಾನುಕೂಲವಾಯಿತು. ಚಿತ್ರದಲ್ಲಿ ಅವಳು ತನ್ನ ಬಟ್ಟೆಗಳನ್ನು ಬಿಚ್ಚಬೇಕಾದ ದೃಶ್ಯ ಇತ್ತು. ಆದರೆ ಅವಳು ಹೆದರ್ತಾ ಇದ್ಲು. ನಂತರ ಶಶಿ ಕಪೂರ್ ಸಿಮಿ ಗರೇವಾಲ್ಗೆ ವಿವರಿಸಿದ್ರು. ಅವರು ಅವಳನ್ನು ಸಮಾಧಾನ ಪಡಿಸಿದ್ರು ಮತ್ತು ದೃಶ್ಯವನ್ನು ಚಿತ್ರೀಕರಿಸಲು ಸಹಾಯ ಮಾಡಿದ್ರು. ಸಿಮಿ ಸ್ವತಃ ಒಂದು ಸಂದರ್ಶನದಲ್ಲಿ ಈ ಕಥೆಯನ್ನ ಹೇಳಿದ್ರು. ಸಿಮಿ ಗರೇವಾಲ್ ಹೇಳಿದ್ರು, ಆ ದೃಶ್ಯದಲ್ಲಿ ನನಗೆ ತುಂಬ ಅನಾನುಕೂಲ ಅನಿಸ್ತು. ನಾನು ಬಾಡಿ ಸ್ಟಾಕಿಂಗ್ಸ್ ಧರಿಸಿದ್ದೆ ಮತ್ತು ನಾನು ಟಾಪ್ಲೆಸ್ ಆಗಬೇಕು ಅಂತ ಬಯಸಿದ್ದೆ. ನನಗೆ ಅದು ತುಂಬ ಭಯ ಆಯಿತು, ನನಗೆ ನಾಚಿಕೆ ಆಯಿತು. ನಂತರ ಶಶಿ ಕಪೂರ್ ಸಿಮಿ ಗರೇವಾಲ್ ಬಳಿ ಬಂದರು. ನಟಿ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಸಿಮಿ ನಾಚಿಕೆ ಪಡುವ ಅಗತ್ಯ ಇಲ್ಲ, ನೀನು ತುಂಬ ಸುಂದರವಾಗಿದ್ದೀಯಾ ಎಂದರು. ಇದನ್ನು ಕೇಳಿದ ಸಿಮಿ ಆತ್ಮವಿಶ್ವಾಸದಿಂದ ಈ ದಿಟ್ಟ ದೃಶ್ಯವನ್ನು ಚಿತ್ರೀಕರಿಸಿದ್ಲು. ಈ ಚಿತ್ರದಲ್ಲಿ ಇಬ್ಬರು ಚುಂಬಿಸ್ತಾ ಇರುವ ಒಂದು ಆತ್ಮೀಯ ದೃಶ್ಯ ಇತ್ತು ಮತ್ತು ಆ ಸಮಯದಲ್ಲಿ ಈ ದೃಶ್ಯವು ವೈರಲ್ ಆಯಿತು. ಈ ರೀತಿಯಾಗಿ ಶಶಿ ಕಪೂರ್ ಮತ್ತು ಸಿಮಿ ಗರೇವಾಲ್ಗೆ ಸಾಕಷ್ಟು ಧೈರ್ಯ ತುಂಬಿದ್ರು ಮತ್ತು ಸಿಮಿ ಚಿತ್ರದಲ್ಲಿ ಆ ದೃಶ್ಯವನ್ನು ಸುಲಭವಾಗಿ ಮಾಡಲು ಸಾಧ್ಯ ಆಯಿತು. ಅದಕ್ಕಾಗಿ ಅವರು ಇನ್ನೂ ಶಶಿ ಕಪೂರ್ ಅವರನ್ನ ಹೊಗಳುತ್ತಾರೆ. ಇನ್ನು ಭಾರತದ ಬಹುದೊಡ್ಡ ಉದ್ಯಮಿ ರತನ್ ಟಾಟಾ ತೀರ್ಕೊಂಡಿದ್ದಾರೆ. ಅವರು ಅವಿವಾಹಿತ. ಆದರೆ 4 ಮಂದಿಯ ಜೊತೆ ಪ್ರಣಯ ಇತ್ತು ಎಂಬುದನ್ನು ಅವರೇ ಒಪ್ಪಿಕೊಂಡಿದ್ರು. ಆ 4 ಮಂದಿಯಲ್ಲಿ ಬಾಲಿವುಡ್ ತಾರೆಯಾಗಿದ್ದ ಸಿಮಿ ಗರೇವಾಲ್ ಕೂಡ ಒಬ್ಬರು. ಈ ಸಿಮಿ ಗರೇವಾಲ್ ಕೂಡ ಹಿಂದೆ ಹಲವು ಪ್ರಣಯ ಸಂಬಂಧಗಳನ್ನು ಹೊಂದಿದ್ರು. ಅವರಲ್ಲಿ ಭಾರತ ಕಂಡ ಬಹುದೊಡ್ಡ ಕ್ರಿಕೆಟರ್ ಕೂಡ ಒಬ್ಬರು. ಅವರು ಬೇರೆ ಯಾರೂ ಅಲ್ಲ, ಇಂಡಿಯನ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿದ್ದ ಮನ್ಸೂರ್ ಅಲಿ ಖಾನ್ ಪಟೌಡಿ. 1960 ಮತ್ತು 70ರ ದಶಕದ ಗ್ರೇಟ್ ಕ್ರಿಕೆಟರ್. ಮೈದಾನದ ಹೊರಗೆ ಅತ್ಯಂತ ವರ್ಣರಂಜಿತ ಜೀವನ ನಡೆಸಿದ ಅವರು ಭಾರತದ ಪರ 46 ಟೆಸ್ಟ್ ಪಂದ್ಯಗಳನ್ನು ಮುನ್ನಡೆಸಿದ್ರು. ಇನ್ನೊಬ್ಬ ಖ್ಯಾತ ನಟಿ ಶರ್ಮಿಳಾ ಟ್ಯಾಗೋರ್ ಅವರನ್ನ ವಿವಾಹವಾದ ಅವರು ಅದಕ್ಕೂ ಮುನ್ನ ಪಟೌಡಿ ಸಿಮಿ ಗರೇವಾಲ್ ಅವರ ಮೇಲೆ ಕಣ್ಣಿಟ್ಟಿದ್ರು. ಕ್ರಿಕೆಟ್ ಪಂದ್ಯಗಳಿಂದ ಹೊರಾಂಗಣ ಚಿತ್ರೀಕರಣದಿಂದ ಪ್ರಮುಖ ಕಾರ್ಯಕ್ರಮಗಳವರೆಗೆ ಪಟೌಡಿ ಮತ್ತು ಸಿಮಿ ಗರೇವಾಲ್ ಆಗಾಗ್ಗೆ ಒಟ್ಟಿಗೆ ಕಾಣಿಸ್ಕೊಂಡ್ರು. ಸಿಮಿ ಗರೇವಾಲ್ ತಮ್ಮ ಕ್ಲಾಸಿ ಔಟ್ ಲುಕ್ನೊಂದಿಗೆ ರಾಯಲ್ ಇಂಡಿಯನ್ ಕ್ರಿಕೆಟರ್ ಮನ್ಸೂರ್ ಅಲಿ ಖಾನ್ ಪಟೌಡಿಗೆ ಪರಿಪೂರ್ಣ ಫಿಟ್ ಅಂತ ಹಲವರು ನಂಬಿದ್ರು. ಆದರೆ ನಡುವೆಯೇ ಶರ್ಮಿಳಾ ಕಾಣಿಸ್ಕೊಂಡ್ರು. ಅವರು ಬಂದ ನಂತರ ಸೀನೆ ಬದಲಾಯಿತು. ಈ ವಿಷಯವನ್ನ ಹೇಳಲು ಸಿಮಿ ಗರೇವಾಲ್ ಅಪಾರ್ಟ್ಮೆಂಟ್ಗೆ ಪಟೌಡಿ ಭೇಟಿ ನೀಡಿದ್ರಂತೆ. ಸಿಮಿ ಅವರಿಗೆ ಕುಡಿಯಲು ನಿಂಬೆ ಪಾನಕ ಕೊಟ್ಟರು. ಆದರೆ ಪಟೌಡಿ, ಸಾರಿ, ನಮ್ಮ ನಡುವೆ ಇದೆಲ್ಲ ಮುಗ್ದಿದೆ, ನಾನು ಬೇರೊಬ್ಬಳನ್ನ ನೋಡ್ಕೊಂಡಿದ್ದೇನೆ ಎಂದಿದ್ರಂತೆ. ಇದರಿಂದ ಸಿಮಿ ಗರೇವಾಲ್ಗೆ ಹೃದಯ ಉಡಿತು. ಆದರೆ ಅವರು ಸೀನ್ ಕ್ರಿಯೇಟ್ ಮಾಡಲಿಲ್ಲ. ಪಟೌಡಿ ಹೊರಟಾಗ ಅವರನ್ನ ಬೀಳ್ಕೊಡಲು ಅವರ ಜೊತೆ ಲಿಫ್ಟ್ವರೆಗೂ ಬಂದರು. ಬರಬೇಡ ಅಂತ ಮನ್ಸೂರ್ ಅಲಿ ಖಾನ್ ಪಟೌಡಿ ಹೇಳಿದ್ರು. ಆದರೆ ಅವ್ರು ಬಂದರು. ಅಲ್ಲಿ ಶರ್ಮಿಳಾ ಟ್ಯಾಗೋರ್ ಲಿಫ್ಟ್ ಬಳಿ ಮನ್ಸೂರ್ಗಾಗಿ ಕಾಯ್ತಾ ಇದ್ರು. ನಂತರ ಸಿಮಿ ಗರೇವಾಲ್ ಕೊಂಚ ಸಮಯದ ಬಳಿಕ ಉದ್ಯಮಿ ರತನ್ ಟಾಟಾ ಅವರನ್ನ ಭೇಟಿಯಾದರು. ಪರಿಚಯ ಪ್ರಣಯಕ್ಕೆ ತಿರುಗಿತು. ಇವರ ಬಾಂಧವ್ಯ ಬಹುಕಾಲ ಬಾಳ್ತು. ಇವರು ಮದುವೆ ಆಗಬಹುದು ಎಂಬ ಗಾಸಿಪ್ ಇತ್ತು. ಆದರೆ ರತನ್ ಟಾಟಾಗೆ ದಾಂಪತ್ಯ ಅಂದರೆ ಏನೋ ಭಯ, ಆತಂಕ. ಆಗಷ್ಟೇ ಅವರು ಅಮೆರಿಕದಿಂದ ಬಂದಿದ್ರು. ಅಲ್ಲೂ ಅವ್ರಿಗೆ ಒಂದು ಭಗ್ನ ಪ್ರೇಮ ಉಂಟಾಗಿತ್ತು. ರತನ್ ಟಾಟಾ ಪರ್ಫೆಕ್ಟ್ ಮ್ಯಾನ್. ರತನ್ ಮತ್ತು ನಾನು ಬಹಳ ಹಿಂದೆ ಡೇಟಿಂಗ್ ಮಾಡ್ತಾ ಇದ್ವು. ಜೊತೆಗೆ ಅವರು ಸೆನ್ಸ್ ಆಫ್ ಹ್ಯೂಮರ್ ತುಂಬಾನೇ ಚೆನ್ನಾಗಿತ್ತು. ಅಷ್ಟೇ ಅಲ್ಲ, ರತನ್ ತುಂಬಾನೇ ವಿನಮ್ರ ಮತ್ತು ಸಂಭಾವಿತ ವ್ಯಕ್ತಿ. ಹಣ ಎಂದಿಗೂ ಅವರಿಗೆ ಮುಖ್ಯ ಆಗಿರಲಿಲ್ಲ. ಅವರು ವಿದೇಶದಲ್ಲಿ ಇರುವಾಗ ಆಗ್ತಾ ಇದ್ದಷ್ಟು ರಿಲ್ಯಾಕ್ಸ್ ಆಗಿ ಭಾರತದಲ್ಲಿ ಇರಲಿಲ್ಲ ಅಂತ ನಟಿ ಸಿಮಿ ಸಂದರ್ಶನವೊಂದರಲ್ಲಿ ತಿಳಿಸಿದ್ರು. ಫಿರೋಜ್ ಖಾನ್ ಅವರೊಂದಿಗೆ ಟರ್ಜನ್ ಗೋಸ್ ಟು ಇಂಡಿಯಾ ಚಿತ್ರದ ಮೂಲಕ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಸಿಮಿ ಗರೇವಾಲ್ ಕೇವಲ 17ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಸೀರಿಯಸ್ ರಿಲೇಶನ್ಶಿಪ್ ಹೊಂದಿದ್ರು. ಇಂಗ್ಲೆಂಡ್ನಲ್ಲಿ ನೆರೆ ಮನೆಯವರಾಗಿದ್ದ ಜಾಮ್ನಗರದ ಮಹಾರಾಜ ಶತ್ರುಸಲ್ಯ ಸಿನ್ಹಾಜಿಯನ್ನ ಸಿಮಿ ಪ್ರೀತಿ ಮಾಡ್ತಾ ಇದ್ರು. ಆದರೆ 3 ವರ್ಷಗಳ ಡೇಟಿಂಗ್ ನಂತರ ಈ ಜೋಡಿ ಬೇರ್ಪಟ್ಟರು.
ಇಷ್ಟೆಲ್ಲ ಹೈ ಪ್ರೊಫೈಲ್ ವ್ಯಕ್ತಿಗಳ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದ ನಂತರ ಸಿಮಿ ಗರೇವಾಲ್ ತಮ್ಮ 27ನೇ ವಯಸ್ಸಿನಲ್ಲಿ 1970ರಲ್ಲಿ ದೆಹಲಿಯ ಶ್ರೇಷ್ಠ ಚುನ್ನಾಮಾಲ್ ಕುಟುಂಬದ ಸದಸ್ಯರಾಗಿದ್ದ ರವಿ ಮೋಹನ್ ಅವರನ್ನು ವಿವಾಹವಾದರು. ಆದರೆ ಈ ಸಂಬಂಧ ಕೂಡ ಹೆಚ್ಚು ಸಮಯ ಉಳಿಯಲಿಲ್ಲ. ಈ ದಂಪತಿಗಳು 1979ರಲ್ಲಿ ವಿಚ್ಛೇದನ ಪಡೆದರು.